ಬಂದು ಶಿಖಂಡಿ ಅನ್ನೋ ಮೂವಿಗೆ. ಸೊ ಈ ಮೂವಿ ಬಂದ್ಬಿಟ್ಟು ಒಂದು ತುಂಬ ಒಳ್ಳೆ ಕಾನ್ಸೆಪ್ಟ್ ಇದೆ. ಬಿಕಾಸ್ ಮಂಗಳಮುಖಿ ಅವರ ಸ್ಟ್ರೆಂತು, ಅವ್ರ ಪವರ್ ಏನು ಅಂತ ಈ ಮೂವಿನಲ್ಲಿ ತೋರಿಸಿದ್ದಾರೆ. ಹಾಗೆ ನಮ್ಮ ನೀತು ಅವ್ರು ಮಾಡಿದ್ದಾರೆ, ನಿಖಿತಾ ಮಾಡಿದ್ದಾರೆ, ನಮ್ಮ ರಾಘು ಮಾಡಿದ್ದಾರೆ, ನಮ್ಮ ಆಲ್ಮೋಸ್ಟ್ ಎಲ್ಲ ಟೀಮ್ ಮಾಡಿದ್ದಾರೆ ಈ ಮೂವಿನಲ್ಲಿ. ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಇದೇ ಥರ ಇನ್ನೂ ತುಂಬ ಚೆನ್ನಾಗಿರೋ ಸ್ಕ್ರಿಪ್ಟ್ ಮೂವಿ ಮಾಡಿ. ಆ್ಯಂಡ್ ಈ ಮೂವಿ ತುಂಬ ಚೆನ್ನಾಗಿ ಓಡಲಿ ಅಂತ ಹಾರೈಸ್ತೀನಿ. ಆ್ಯಂಡ್ ತುಂಬಾ ಚೆನ್ನಾಗಿದೆ. ಆಲ್ ದ ಬೆಸ್ಟ್, ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇವತ್ತು ಶಿಖಂಡಿ ಮೂವಿದು ಸೆಲೆಬ್ರಿಟಿ ಶೋ ಇತ್ತು, ಬಂದಿದೆ. ಮೂವಿ ತುಂಬ ಚೆನ್ನಾಗಿದೆ. ಇತ್ತೀಚಿನ ದಿನಗಳಲ್ಲಿ ತುಂಬ ಎಲ್ಲರಪ್ಪ ನಿಮ್ಮ ಮೈಕ್ ಕೆಳಗಡೆ ಬಿದ್ದರೆ ಅದು ಏನಾಗುತ್ತೋ. ಇತ್ತೀಚಿನ ದಿನಗಳಲ್ಲಿ ತುಂಬ ಕಮ್ಮಿ ಮೂವಿಗಳು ನೋಡೋಕ್ಕೆ ಸಿಗ್ತಾ ಇರೋದು. ಅದರಲ್ಲಿ ಶಿಖಂಡಿ ಕೂಡ ತುಂಬ ಚೆನ್ನಾಗಿದೆ ಮೂವಿ. ಹೇಗೆ ಟೈಮ್ ಹೋಯಿತು ಅಂತಲೇ ಗೊತ್ತಾಗಲ್ಲ. ಒಳ್ಳೆ ಮೂವಿ ಇದೆ, ಒಳ್ಳೆ ಕಥೆ ಇದೆ, ಒಳ್ಳೆ ಸ್ಟೋರಿನ ಹೆಣೆದಿದ್ದಾರೆ. ಸುಮಾರು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲೆಲ್ಲ ತೋರಿಸಿದ್ದಾರೆ. ತಾಯಿ ಎಲ್ಲಮ್ಮನ ಬಗ್ಗೆ ತೋರಿಸಿದ್ದಾರೆ. ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಮೂವಿ. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ಮೂವಿ. ನಾನು ಮೂವಿ ನೋಡ್ಕೊಂಡು ಬಂದಿದ್ದೀನಿ, ತುಂಬ ಚೆನ್ನಾಗಿತ್ತು. ನೀವು ನೋಡಿ ಸೆಲೆಬ್ರೇಟ್ ಮಾಡಿ. ಥ್ಯಾಂಕ್ ಯು. ಹೇಳಿದೆ, ನಾನು ರಿವ್ಯೂ ಕೊಟ್ಟೆ ತುಂಬ ಚೆನ್ನಾಗಿದೆ ಮೂವಿ ಅಂತ ಹೇಳ್ಬಿಟ್ಟು. ನನ್ನ ತಂಗಿ ನೀತೂಜಿ ಅವರು ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ವಿಶೇಷವಾದಂಥ ಪಾತ್ರಗಳಲ್ಲಿ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದೆಲ್ಲ ನೋಡಿದಾಗ ತುಂಬ ಎಮೋಷ್ನಲಿ ಕನೆಕ್ಟ್ ಆಗುತ್ತೆ. ಒಂದೊಂದು ಸೀನ್ಗಳಲ್ಲೂ ಕೂಡ ತಾಯಿಯನ್ನು ಭಾವನೆನ ಕಟ್ಟಿದ್ದಾರೆ. ನಮ್ಮನ್ನು ಹೆತ್ತಿರೋಳು ಮಾತ್ರ ತಾಯಿ ಅಲ್ಲ, ನಮ್ಮನ್ನು ಬೆಳೆಸಿರೋಳು ಕೂಡ ತಾಯಿ. ಆ ಒಂದು ಪಾತ್ರದಲ್ಲಿ ಇವರೆಲ್ಲರನ್ನೂ ತೋರಿಸಿದ್ದಾರೆ. ಪದಗಳು ಬರಲ್ಲ ಏನು ಹೇಳಬೇಕು ಅಂಥೇಳಿ. ವೈಬ್ರೇಷನ್ ಆದಂಗೆ ಆಗುತ್ತೆ. ನಿಜ ಹೇಳಬೇಕು ಅಂದರೆ ಸರ್, ಸೌದತ್ತಿ ಯಲ್ಲಮ್ಮ ತಾಯಿ ಬಗ್ಗೆ ತೋರಿಸಿದ್ದೀರಾ ಸರ್. ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ ಅದನ್ನು ನೋಡಿ. ಇಡೀ ಮೂವಿನ ನಮ್ಮ ಯಾರು ನಮ್ಮ ಭಾಗದಲ್ಲಿ ನೋಡಿದ್ದಾರೆ, ಯಾರು ತಾಯಿ ಯಲ್ಲಮ್ಮ ತಾಯಿ ಬಗ್ಗೆ ಗೊತ್ತಿದೆ, ಅವರಿಗೆ ತುಂಬ ಚೆನ್ನಾಗಿ ಬೇಗ ಕನೆಕ್ಟ್ ಆಗುತ್ತೆ ಮೂವಿ ಸರ್. ನಿಜವಾಗ್ಲೂ ಹೇಳ್ತೀನಿ, ಮನಸ್ಪೂರ್ವಕ ತಾಯಿ ಯಲ್ಲಮ್ಮ ತಾಯಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ಮೂವಿ 100 days ಸಕ್ಸಸ್ ಕಾಣಿ. ಥ್ಯಾಂಕ್ ಯು. ನಿಜವಾಗ್ಲೂ ನಿಮ್ಮೆಲ್ಲರೂ ಪಾತ್ರಗಳು ಕೂಡ ಅದೇ ಥರ ಇದೆ ಮೂವಿಯಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸನ್ನಿವೇಶ ನೋಡಿ ತುಂಬ ಖುಷಿ ಆಯಿತು. ನೀವೆಲ್ಲ ನೋಡಿ ನಮ್ಮ ಕರುನಾಡ ಜನತೆಗೆ ಈ ಸಿನಿಮಾನ ತಲುಪಿಸ್ಬೇಕಂತ ಮಾಧ್ಯಮ ಮಿತ್ರರಲ್ಲಿ ಕೇಳ್ತಾ ಇದ್ದೀನಿ. ಎಲ್ಲ ಈ ಮಂಗಳಮುಖಿಯರ ಪಾತ್ರ ಮಾಡಿದ್ರೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ನಮ್ಮ ಹೀರೋ ಯುವರಾಜ್ ಒಂದು ತುಂಬ ಲೈಫ್ ಇದೆ. ಈ ಸಿನಿಮಾ ನೋಡಿದ ಮೇಲೆ ಗೊತ್ತಾಯಿತು. ಒಳ್ಳೆ ಮುಂದಿನ ದಿನಗಳಲ್ಲಿ ಒಳ್ಳೆ ಚಿತ್ರರಂಗಿಗೆ ಒಂದು ಒಳ್ಳೆ ಹೀರೋ ಕರ್ಕೊಂಡ್ಬಂದಿರೋ ಒಂದು ಭರವಸೆ ಇದೆ ನನಗೆ. ನೀವೆಲ್ಲ ಸಪೋರ್ಟ್ ಮಾಡಿ ಬೆಳೆಸಿ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟ ನಮ್ಮ ಪೋಲಾ ಪ್ರವೀಣ್ ಕುಮಾರ್ ಸರ್ಗೆ ತುಂಬ ಥ್ಯಾಂಕ್ ಯು ಸರ್. ನಿಮಗೆ ನಾನು ಒಳ್ಳೆ ಗಿಫ್ಟ್ ಕೊಟ್ಟಿದ್ದೀನಿ ಅಂತ ಅನ್ಕೊತಿದ್ದೀನಿ. ಈ 2026 ನಮ್ಮದೇ ಪವರ್ಫುಲ್ ಬ್ಲಾಕ್ ಬಸ್ಟರ್ ಇಟ್ಟ ಅನ್ಕೊಬಿಡಿ ಸರ್. ಥ್ಯಾಂಕ್ ಯು ಸರ್ ಎಲ್ಲರಿಗೆ. ಮತ್ತೆ ಏನೊಂದು ಕಿನ್ನಲ್ರ ಸರ್, ಸೂಪರ್ ಸರ್. ಬ್ಯಾಕ್ಗ್ರೌಂಡ್ ಸ್ಕೋರ್ ಮ್ಯೂಸಿಕ್ ಪ್ರದ್ಯೋತನ್ ಈ ವರ್ಷ ಸೂಪರ್ ಸರ್. ಥ್ಯಾಂಕ್ ಯು ಸರ್. ಒಳ್ಳೆ ರೆಸ್ಪಾನ್ಸ್ ಇದೆ ನಿಮ್ಮ ಮ್ಯೂಸಿಕ್ಗೆ. ಎಲ್ಲರಿಗೂ ತುಂಬ ನಮ್ಮ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಈ ಒಂದು ಇದು ಮೂವಿ ಬಂದಿದ್ದಕ್ಕೆ ಎಲ್ಲರಿಗೆ ಮತ್ತೊಮ್ಮೆ ಮಾಧ್ಯಮವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಖ್ಯಾತಿ. ಈ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಅಭಿನಯಿಸಿದ್ದೇನೆ. ಸೊ ನಿಮ್ಮೆಲ್ರಿಗೂ ಸಿನಿಮಾ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ನಿಮ್ಮ ಟೈಮ್ ತೆಕ್ಕೊಂಡು ನಮ್ಮ ಮೂವಿನ ಬಂದು ನೋಡಿದ್ದೀರಾ. ಸೊ ಥ್ಯಾಂಕ್ ಯು ಎವ್ರಿ ಒನ್. ನಂಗೆ ತುಂಬಾ ಖುಷಿ ಆಗ್ತಿದೆ. ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ತುಂಬಾ ಖುಷಿ ಆಗ್ತಿದೆ. ಹೀಗೇ ನಮ್ಮ ಮೂವಿನ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಥ್ಯಾಂಕ್ ಯು. ಇಂಡಿಯಾದವ್ರಿಗೂ ನಮಸ್ಕಾರ. ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಎಲ್ಲರೂ ಹೇಳ್ತಾನೇ ಇದ್ದೀವಿ, ಆದರೆ ಯಾರೂ ಥಿಯೇಟ್ರಲ್ಲಿ ನೋಡ್ತಾ ಇಲ್ಲ. ದಯವಿಟ್ಟು ಈ ಸಿನಿಮಾ ಪರ್ಟಿಕ್ಯುಲರ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ತುಂಬ ಒಳ್ಳೆ ಮೆಸೇಜ್ ಇದೆ. ನಂಗೆ ಆ್ಯಕ್ಚುಲಿ ಹೇಳ್ತಾ ಹೋದರೆ ಕಣ್ಣಲ್ಲಿ ಖಂಡಿತ ನೀರು ಬರುತ್ತೆ. ನಾವು ಯೂಶ್ವಲಿ ಮಂಗಳಮುಖಿಯರನ್ನ ತುಂಬ ಒಂಥರ ಅವರ ಬಟ್ ಅವರಲ್ಲಿರೋ ಒಂದು ಪಾಸಿಟಿವ್ ಎನರ್ಜಿ ಅಥವಾ ಅವ್ರ ಆಶೀರ್ವಾದ ಎಷ್ಟು ಇಂಪಾರ್ಟೆಂಟು ಅನ್ನೋದು ಈ ಸಿನಿಮಾ ತೋರಿಸಿದ್ದಾರೆ. ನಿಜವಾಗ್ಲೂ ಮನಸ್ಸಿಗೆ ತುಂಬ ಅಂದರೆ ತುಂಬ ತೃಪ್ತಿ ಆಯ್ತು ಈ ಸಿನಿಮಾ ನೋಡಿ. ಅದರಲ್ಲೂ ನಮ್ಮ ರಾಘು, ನಮ್ಮ ನೀತು, ನಮ್ಮ ಮೇಡಮ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಳಿಸೇ ಬಿಡ್ತಾರೆ ನಿಜವಾಗ್ಲೂ. ಆ ಎನರ್ಜಿ ಕನೆಕ್ಟ್ ಆಗುತ್ತೆ. ಯಾವುದೇ ಮಂಗಳಮುಖಿಯರು ನೋಡಿದ್ರು ಕೈ ಮುಗಿಬೇಕು ಅಂತಂತೂ ನನಗೆ ಅನ್ನಿಸ್ತು. ಗುರುಮೂರ್ತಿ ಸರ್ ತುಂಬ ಥ್ಯಾಂಕ್ಸ್. ತುಂಬ ಒಳ್ಳೆ ಸಿನಿಮಾ ಕನ್ನಡ ಕೊಟ್ಟಿದ್ದೀರಾ. ದಯವಿಟ್ಟು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಇನ್ನು ನಮ್ಮ
ಹ್ಯಾಂಡ್ಸಮ್, ಎವ್ರಿಥಿಂಗ್ ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರ ಕ್ಯಾರೆಕ್ಟ್ರನ್ನ ಹೇಗೆ ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ, ಒಂದು ರಾಯಲ್ ಬ್ಲಡ್ಡಿಂದ ಬಂದು ಹೇಗೆಲ್ಲ ಅವರು ಕಷ್ಟ ಸಫರ್ ಮಾಡ್ತಾರೆ ಮತ್ತು ಹೇಗೆ ಕನೆಕ್ಟ್ ಆಗಿದ್ದಾರೆ ಅಂತ ನಿಜವಾಗ್ಲೂ ಅವ್ರ ಆ್ಯಕ್ಟಿಂಗಲ್ಲಿ ತುಂಬ ಚೆಂದ ತೋರಿಸಿದ್ದಾರೆ. ತುಂಬ ಖುಷಿಯಾಯಿತು. ಆ್ಯಸ್ ಯೂಶುವಲ್ ಹೀರೋಯಿನ್ ಅಂತೂ ಶಿ ಪರ್ಫಾರ್ಮ್ ಸೋ ವೆಲ್. ಆಲ್ ಕೋ ಸ್ಟಾರ್ಸ್, ಮೈ ಗಾಡ್, ಐ ಕ್ಯಾನ್ ಕ್ಲ್ಯಾಪ್. ಥ್ಯಾಂಕ್ ಯು ಸೋ ಮಚ್. ತುಂಬ ಒಳ್ಳೆ ಸಿನಿಮಾ. ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಪ್ಲೀಸ್ ಇದನ್ನು ಆದಷ್ಟು ಶೇರ್ ಮಾಡಿ, ಎಲ್ರಿಗೂ ರೀಚ್ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಅಂತವರು ಅದೇ 7 ಜನ ತುಂಬ ಒಂದು ವಿಭಿನ್ನವಾದ ಪಾತ್ರದಲ್ಲಿ ನಾನು ನೀತು ಅವ್ರನ್ನ ನೋಡಿದೆ. ಆ್ಯಕ್ಚುಲಿ ನೀತು ಅವ್ರನ್ನ ನೋಡಬೇಕು ಅಂತ ಬಂದಿದ್ದು. ನೀತು ಅವ್ರನ್ನ ನೋಡ್ತಾ ಪಕ್ಕದಲ್ಲಿದ್ದಿದ್ದು ರಾಘು ಅವ್ರನ್ನ ನನಗೆ ತುಂಬ ಇಷ್ಟ. ರಾಘು ಅವರ ಒಂದು ವೈಬ್ರೇಷನ್ ಏನಿದೆಯಲ್ಲ, ಅವರ ಸೀನ್ಸ್ ಅಥವಾ ಶಾರ್ಟ್ಸ್ ಬಂದಾಗ ಐ ರಿಯಲಿ ಲೈಕ್ ಇಟ್ ಪರ್ಸ್ನಲಿ. ಆ್ಯಂಡ್ ಅಫ್ಕೋರ್ಸ್ ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಅಂದರೆ ಆ 7 ಜನ ತುಂಬ ಹೈಲೈಟಿಂಗ್ ಪೋರ್ಷನ್ ಅಂತ ಹೇಳ್ಬೋದು. ಅದು ಬಿಟ್ಟರೆ ಫಸ್ಟ್ ಹಾಫ್ನಲ್ಲಿ ನಾನು ತುಂಬ ನಯನ ಅವ್ರ ಪೋರ್ಷನ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಅಂದರೆ ಅದ್ರ ಜೊತೆಗೆ ಸುತ್ತಮುತ್ತ ಇವರು ವಿಜಯ್ ಚಂಡೂರ್ ಅವ್ರು ಇರ್ಬೋದು ಅಥವಾ ಜೊತೆಲಿದ್ದಂಥ ಅಷ್ಟು ಜನ ಎಷ್ಟು ಎಂಜಾಯ್ಮೆಂಟ್ ಕೊಡ್ತಾರೆ ಅಂತಂದರೆ ನಾವು ಯಾರನ್ನು ನೋಡಿದ್ರೂ ನಗು ಬರುತ್ತೆ ಆ ಥರದ್ದು. ಅಂದರೆ ಫಸ್ಟ್ ಹಾಫ್ಗೂ ಸೆಕೆಂಡ್ ಹಾಫ್ಗೂ ದೇರ್ಸ್ ಅ ಲಾಟ್ ಆಫ್ ಹ್ಯೂಜ್ ಡಿಫ್ರೆನ್ಸ್. ಸೊ ತುಂಬ ಚೆನ್ನಾಗಿ ಮಾಡಿದ್ದೀರಾ ಪ್ರತಿಯೊಬ್ಬರೂ. ಎಲ್ಲ ಒಳ್ಳೇದಾಗಲಿ. ಆ್ಯಂಡ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆಲ್ ದಿ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. 15ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ಎಲ್ಲರೂ ಥಿಯೇಟ್ರ್ನಲ್ಲಿ ಕನ್ನಡ ಸಿನಿಮಾನ ನೋಡಿ, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಲ್ಲ. ಆಲ್ ದಿ ವೆರಿ ಬೆಸ್ಟ್. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಯಾ, ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ತುಂಬ ಪ್ರೀತಿಯಿಂದ ತುಂಬ ಪ್ಯಾಷನಿಂದ ಮಾಡಿರುವಂಥ ಮೂವಿ ಇದು. ಅಂದರೆ ಈ ಮೂವಿ ಬಂದಾಗ ನನಗೆ ಅಂದರೆ ಸ್ಟೋರಿ ಹೇಳ್ಬೇಕಾದ್ರೆ ನಾವು ಇಷ್ಟು ಕರೆಕ್ಟಾಗಿ 100% ಕೊಡ್ತೀವೋ ಇಲ್ಲ ಅಂತ ಒಂದು ಡೌಟ್ ಇತ್ತು. ಬಟ್ ನಾವು ಆ ಒಂದು ವೇಷ ಹಾಕಿದಾಗ, ಅಂದರೆ ಜೋಗತಿಯ ಒಂದು ಡ್ರೆಸ್ ಹಾಕಿದಾಗ ನಮಗೆ ಗೊತ್ತಿಲ್ಲದ ಎನರ್ಜಿ, ಶಿಖಂಡಿಯ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮಹಾಭಾರತದಲ್ಲಿ. ಸೊ ಅದೇ ರೀತಿ ಈ ಒಂದು ಮೂವಿಲಿ ನಮ್ಮ ಒಂದು ಪಾತ್ರ ತುಂಬ ಅಂದರೆ ತುಂಬ ಕನೆಕ್ಟಿವಿಟಿ ಇದೆ. ಆಡಿಯನ್ಸ್ಗೆ ತುಂಬ ಕನೆಕ್ಟ್ ಆಗುತ್ತೆ. ಅಂದರೆ ಧರ್ಮ ಅಧರ್ಮ ಅಂದರೆ ಯಾರಾದರೂ ತಪ್ಪು ಮಾಡಿದ್ರೆ 100% ಕರ್ಮ ಅನ್ನೋದು ಬಿಡೋದಿಲ್ಲ. ಸೊ ಅದನ್ನು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ನಮ್ಮ ಗುರು ಸರ್. ಸೊ ನಮ್ಮನ್ನೆಲ್ಲ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ದ್ಯಾಟ್ ಲೈಕ್ ಐ ಆಮ್ ಅ ಪಾರ್ಟ್ ಆಫ್ ಶಿಖಂಡಿ ಮೂವಿ. ಸೊ ಇವರಿಬ್ಬರ ಜೊತೆಗೂ ವರ್ಕ್ ಮಾಡಿದ್ದು ನನಗೆ ತುಂಬ ಅಂದರೆ ತುಂಬ ಖುಷಿ. ಯಾಕಂದರೆ ನಾವು ಸೆಟ್ಟಲ್ಲಿ ಅಷ್ಟು ನಾನು ಕಲ್ತಿದ್ದೀನಿ ಅಂದರೆ ಅದು ರಾಘುವಿಂದನೇ. ಅಂದರೆ ಯಾವುದೇ ಒಂದು ಪರ್ಫೆಕ್ಷನಿಂದ ಹಿಡಿದು ಸೊ ಏನಾದರೂ ಮಾಡಬೇಕಂದ್ರೆ ಅವರು ಅಷ್ಟು ನೀಟಾಗಿ ಅಷ್ಟು 100% ಕೊಡ್ತಾರೆ. ಸೊ ಅದನ್ನು ನೋಡಿ ಕಲ್ತಿದ್ದೀನಿ. ಸೊ ಇವನ್ ನಿಖಿತಾಯಿಂದ ಕೂಡ ಅಷ್ಟೇ. ಸೊ ಒಂದು ಒಳ್ಳೆ ಟೀಮು, ಒಳ್ಳೆ ಎಫರ್ಟ್ ಹಾಕಿ ಒಂದು ಫುಲ್ಲಿ ಪ್ಯಾಕೇಜ್ಡ್ ಅಂತಲೇ ಹೇಳ್ಬೋದು. ಸೊ ಮೂವಿ ಸ್ಟಾರ್ಟ್ ಆಗಿದ್ದರಿಂದ ಎಂಡ್ವರೆಗೂ ಜನರನ್ನ ಹಿಡಿದು ಕೂರಿಸುತ್ತೆ. ಸೊ ಅಷ್ಟು ಒಂದು ಒಳ್ಳೆ ಕಂಟೆಂಟ್ ಇದೆ ಮೂವಿಲಿ. ಸೊ ಎಲ್ಲರೂ ಬಂದು ಪ್ಲೀಸ್ ಅನ್ನಲ್ಲ, ಸೊ ಯು ಹ್ಯಾವ್ ಟು ಕಮ್ ಸೊ ಪ್ಲೀಸ್ ಅಂತ ಬೇಡ. ಲೈಕ್ ಎಲ್ಲರೂ ಬಂದು ನಿಮ್ಮ ಒಂದು ಮಹಾಭಾರತದ ಒಂದು ಏನು ನಾವು ಈ ಜನ್ರೇಷನಲ್ಲಿ ಅಂದರೆ ಏನಾದರೂ ಬುಕ್ ಕೊಟ್ಟರೆ ಓದೋಕ್ಕಾಗಲ್ಲ. ಸೊ ಈ ಒಂದು ಮೂವಿನ ನೋಡಿದ್ರೆ 100% ಈ ಒಂದು ಜನ್ರೇಷನ್ಗೆ ಕನೆಕ್ಟ್ ಆಗುತ್ತೆ. ಮಹಾಭಾರತದಲ್ಲಿ ಏನೇನೆಲ್ಲ ಅಡಗಿದೆ ಅನ್ನೋದನ್ನು ಗೊತ್ತಾಗುತ್ತೆ. ಸೊ ಎಲ್ರಿಗೂ ವಂದನೆಗಳು. ಮೂವಿಗೆ ಬಂದು ಎಲ್ರಿಗೂ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಧರ್ಮ ಕಾಪಾಡುತ್ತೆ, ಕರ್ಮ ಕಾಡುತ್ತೆ ಅನ್ನೋದು ಈ ಸಿನಿಮಾದ ಎಳೆ. ಅದೆಷ್ಟು ಸತ್ಯ ಅಂತ ಹೇಳಿದರೆ, ಒಂದೊಳ್ಳೆ ಮೆಸೇಜ್ ಇರೋವಂಥ ಸಿನಿಮಾ, ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಸರ್ನ ನಿಜವಾಗ್ಲೂ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂತ ಹೇಳಿದರೆ ನಮ್ಮನ್ನು ಇಷ್ಟು ವರ್ಷ ನಾವು ಮಾಡಿರೋ ಜಾನರಿಂದ ಹೊರಗಡೆ ತೊಗೊಂಬಂದು ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಶಿಖಂಡಿ ಟೀಮಿಗೆ ಪೂರ್ವಕ ಧನ್ಯವಾದಗಳು. ಆ್ಯಂಡ್ ಈ ಥರ ಸಿನಿಮಾ ಇನ್ನಷ್ಟು ಕನ್ನಡ ಇಂಡಸ್ಟ್ರಿಯಲ್ಲಿ ಬರಬೇಕು. ಜನರಿಗೆ ಇದ್ರ ಮೇಲೆ ಶಿಖಂಡಿ ಮೇಲಿರೋ ಅಂಥ ಒಂದು ಪರ್ಸ್ಪೆಕ್ಷನ್ ಚೇಂಜ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಒಂದೊಳ್ಳೆ ಕಾನ್ಸೆಪ್ಟ್ ಇರೋವಂಥ ಕತೆ. ಯಾಕಂದರೆ ತುಂಬ ಸಲ ಅದನ್ನೇ ಕೇಳ್ತೀವಿ, ಒಂದೊಳ್ಳೆ ಕಾನ್ಸೆಪ್ಟ್ ಇಲ್ಲ ಅಂತ ಹೇಳಿ. ಇದೊಂದು ಖಂಡಿತವಾಗ್ಲೂ ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ. ಆ್ಯಂಡ್ ನಾವೆಲ್ಲ ನಿಜವಾಗ್ಲೂ ತುಂಬ ಕಷ್ಟಪಟ್ಟು ತುಂಬ ನಮ್ಮಲ್ಲಿರೋವಂಥ 100% ಎನರ್ಜಿ ಹಾಕಿ ಈ ಒಂದು ಕ್ಯಾರೆಕ್ಟರ್ ನಾವು ಮಾಡಿದ್ದೀವಿ. ಆ್ಯಂಡ್ ಟೋಟಲ್ ಟೀಮ್ ಏನಿದೆಯೋ ನಾವು ತುಂಬ ಖುಷಿಪಟ್ಟು ಎಂಜಾಯ್ ಮಾಡಿರೋ ಅಂಥ ನಮ್ಮ ನಿಖಿತಾ ಅವರು, ನೀತು ಅವರು ಜೊತೆಲ್ಲ ಕೆಲಸ ಮಾಡೋದಕ್ಕೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ನಾವು ಎಷ್ಟೋ ಸಲ ನಾವು ಮಾತಾಡ್ತಾ ಇದ್ವಿ, ಇನ್ನೂ ಸಾಕಷ್ಟು ಸಿನಿಮಾಗಳು ನಾವೆಲ್ಲ ಒಟ್ಟಿಗೆ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿ.
ದೇವ್ರ ದಯಿಂದ ಆಗಲಿ. ಆ್ಯಂಡ್ ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಶಿಖಂಡಿ ಸಿನಿಮಾನ ನೋಡಿ ನಮಗೆಲ್ಲ ಹರಿಸಿ ಹಾರೈಸಿ. ಎಲ್ರಿಗೂ ನಮಸ್ಕಾರ. ಎಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಆ್ಯಂಡ್ ಫಸ್ಟ್ ಹಾಫ್ ಜನರನ್ನ ಹೇಗೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ ಆ್ಯಂಡ್ ಸೆಕೆಂಡ್ ಹಾಫ್ ಎಷ್ಟು ಸ್ಟ್ರಾಂಗ್ ಆಗಿದೆ ಕಂಟೆಂಟ್ ಅಂತ ಎಲ್ಲರ ಬಾಯಲ್ಲೂ ಕೇಳಿದ್ದೀರಾ. ಆ್ಯಂಡ್ ಇವತ್ತು ತುಂಬ ಖುಷಿ ಆಗ್ತಿದೆ, ಯಾಕಂದರೆ ನಾವು ಅವತ್ತು ಎಲ್ಲ ಇಂಟರ್ವ್ಯೂಸಲ್ಲಾಗಲಿ ಎಲ್ಲ ಮಾತಾಡಬೇಕಾದ್ರೆ ಒಂದು ಸೀನ್ ಬಗ್ಗೆ ಎಲ್ಲ ತುಂಬ ಪ್ರಾಮುಖ್ಯ ಕೊಟ್ಟು ಮಾತಾಡ್ತಿದ್ವಿ. ತುಂಬ ಕಷ್ಟಪಟ್ಟು ಆ ಸೀನ್ ಮಾಡಿದ್ವಿ. ಮಳೆ, ಕೈ ಮೈ ಎಲ್ಲ ಪರ್ಚಿಸ್ಕೊಂಡು ಮೂಗಲ್ಲಿ ಬಾಯಲ್ಲೆಲ್ಲ ಕೆಸರು ಹೋಗಿ ನಾವೊಂದು ಸೀನ್ನ ಮಾಡಿದ್ವಿ ಅಂತ. ಐ ಥಿಂಕ್ ಅವತ್ತು ನಾವು ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಇವತ್ತು ಆನ್ ಸ್ಕ್ರೀನ್ ಎಷ್ಟೊಂದು ಜನ ಇಲ್ಲಿರೋ ತಾಯಂದರು ಕಣ್ಣೀರು ಹಾಕಿದ್ದಾರೆ. ಆ್ಯಂಡ್ ಐ ಥಿಂಕ್ ನಾವೆಲ್ಲ ಅದಕ್ಕೆ ಜಸ್ಟಿಸ್ ಕೊಟ್ಟಿದ್ದೀವಿ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಈ ಥರ ಒಂದು ಕತೆ ಹೇಗೆ ಆಡಿಯನ್ಸ್ನ ಫ್ರಮ್ ದ ಬಿಗಿನಿಂಗ್ ಟು ದ ಎಂಡ್ ಕ್ಯಾರಿ ಮಾಡಿದ್ದಾರೆ. ಸೊ ಗುರುಮೂರ್ತಿ ಸರ್ಗೆ ಹ್ಯಾಟ್ಸ್ ಆಫ್. ಯಾಕಂದರೆ ಎಲ್ಲೂ ಒಂದು ಕಡೆ ಜನ ತಿರುಗಿ ಆ ಕಡೆ ಈ ಕಡೆ ನೋಡೋದಿಲ್ಲ, ಆ ಥರ ಒಂದು ಕತೆ ಬಂದಿದೆ. ನನಗೆ ಪರ್ಸ್ನಲಿ ಎಷ್ಟೊಂದು ಜನ ಮಹಿಳೆಯರು ತಾಯಂದರು ಬಂದಿದ್ದಾರೆ. ಎಲ್ಲರ ಆಶೀರ್ವಾದ ಸಿಕ್ತು ಇವತ್ತು. ಆ್ಯಂಡ್ ಎಲ್ಲರಿಗೂ ಶಿಖಂಡಿ ಏನಿದು ಅನ್ನೋದು ಇಷ್ಟು ದಿವಸ ಕ್ವೆಶನ್ ಮಾರ್ಕ್ ಇತ್ತು. ಐ ಥಿಂಕ್ ಇವತ್ತು ಆ ಕ್ವೆಶನ್ ಮಾರ್ಕಿಗೆ ಎಲ್ಲರಿಗೂ ಉತ್ತರ ಸಿಕ್ಕಿದೆ. ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಹೇಳಲೇಬೇಕು ಸರ್. ಐ ಥಿಂಕ್ ಎಲ್ಲರೂ ಹೇಳ್ದಂಗೆ ಗೂಸ್ ಬಂಪ್ಸ್ ಬರೋದು ಓನ್ಲಿ ಬಿಕಾಸ್ ಆಫ್ ದ ಹೈಪ್. ಮೇ ಬಿ ನಾವು ಆ್ಯಕ್ಟಿಂಗ್ ಒಂದು 50% ಮಾಡಿದರೆ ನಿಮ್ಮ ಮ್ಯೂಸಿಕ್ಕಿಂದ ಇನ್ನು ಐ ಥಿಂಕ್ ಜಾಸ್ತಿ ಎಫೆಕ್ಟ್ ಕೊಡ್ತಾ ಇದೆ. ಹೌದು. ಆ್ಯಂಡ್ ಯುವ ಅವ್ರ ಬಗ್ಗೆ ಹೇಳಲೇಬೇಕು. ಮೊದಲನೇ ಸಿನಿಮಾ ಅಂತ ಎಲ್ಲ ಕಡೆ ಹೇಳ್ತಿದ್ದಾರೆ, ಬಟ್ ಆನ್ ಸ್ಕ್ರೀನ್ ನೋಡಿದ್ರೆ ಮೊದಲನೇ ಸಿನಿಮಾ ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇದೆಲ್ಲ ಒಂದು ಟೀಮ್ ಎಫರ್ಟ್. ಸೊ ಇದೇ ಮೇ 15ಕ್ಕೆ ನಮ್ಮ ಸಿನಿಮಾ ಬರ್ತಾ ಇದೆ. ಇಡೀ ಟೀಮ್ಗೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಂದು ನಾನು ಹೇಳಲೇಬೇಕು, ಇವತ್ತು ನಾನು ಸಿಲ್ವರ್ ಸ್ಕ್ರೀನಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಅನ್ನೋದಕ್ಕೆ ಕಾರಣ ಇವತ್ತು ನಮ್ಮನ್ನ ಅಗಲಿರೋವಂಥ ದಿಲೀಪ್ ರಾಜ್ ಸರ್ ಅವರು. ಅವತ್ತು ಅವರು ನಮ್ಮೂರಿಗೆ ಬಂದು ಆಡಿಷನ್ ತಗೊಂಡು ನನ್ನನ್ನು ಹುಡುಕಿ ಇಂಡಸ್ಟ್ರಿ ಕರ್ಕೊಂಡು ಬಂದಿರಲಿಲ್ಲ ಅಂದಿದ್ರೆ ನಾನಿವತ್ತು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅವ್ರನ್ನ ನಾನು ಇವತ್ತು ಕಳ್ಕೊಂಡಿರೋದು ನನಗೆ ನಿಜವಾಗ್ಲೂ ತುಂಬ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ನನ್ನ ದೇಹ ಇಲ್ಲೇ ಇತ್ತು, ಮನಸ್ಸೆಲ್ಲ ಅವ್ರ ಹತ್ರನೇ ಇತ್ತು. ನಿಜವಾಗ್ಲೂ ದಿಲೀಪ್ ರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ನನಗೆ ಅವಕಾಶ ಕೊಟ್ಟಿರೋದಕ್ಕೆ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಸರ್. ಸರ್ ಬಗ್ಗೆ ಒಂದು ಮಾತು ಹೇಳಲೇಬೇಕು. ನಾನು ಸೀರಿಯಲ್ಗೆ ಅಂತ ಫಸ್ಟ್ ಹೋದಾಗ ಅವ್ರ ಪ್ರೊಡಕ್ಷನ್ಗೆ ಆಡಿಷನ್ ನಾನು ಕೊಟ್ಟಿದ್ದು ಕೂಡ. ಆ್ಯಂಡ್ ತುಂಬ ಬೇಜಾರಾಗ್ತಿದೆ ಅದೊಂದು ವಿಷಯ. ಇವತ್ತು ಬೆಳಗ್ಗೆಯಿಂದ ನಾವು ಎಲ್ಲ ಕಡೆ ನೋಡ್ತಾ ಇದ್ವಿ ಹಿಂಗಾಗೋಯ್ತು ಅಂತ. ತುಂಬ ಚಿಕ್ಕ ವಯಸ್ಸಲ್ಲಿ ಈ ಥರ ಒಂದಾಗಿದ್ದು. ಆ್ಯಂಡ್ ಒಂದು ಇಡೀ ಇಂಡಸ್ಟ್ರಿಗೆ ಅದೊಂಥರ ಎಲ್ಲೋ ಏನೋ ಕಳ್ಕೊಂಡಿರೋ ಅಂಥ ಕೊರಗು ಇದೆ. ಅವ್ರ ಫ್ಯಾಮಿಲಿಗೆ ಸ್ಟ್ರೆಂತ್ ಸಿಗಲಿ ಆ್ಯಂಡ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ಶಿಖಂಡಿ ಚಿತ್ರದ ನಾಯಕಮ್ಮ. ಎಲ್ರಿಗೂ ನಮಸ್ಕಾರ. ನಾನು ಶಿಖಂಡಿ ಚಿತ್ರದ ನಾಯಕ. ಇವತ್ತು ನನ್ನ ಹೇಗೆ ಹೇಳಿ ಗೊತ್ತಿಲ್ಲ, ತುಂಬಾ ಖುಷಿ ಆಗ್ತಿದೆ. ಯಾಕಂದರೆ ಈ ದಿನಕ್ಕೋಸ್ಕರ 2 ವರ್ಷದಿಂದ ಕನಸು ಕಾಣ್ತಿದೆ. ಫೈನಲಿ ಆ ದಿನ ಬಂದಿದೆ. ನಮ್ಮ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾನು ತುಂಬ ವರ್ಷದಿಂದ ಕಾಯ್ತಿದ್ದೆ ಈ ರೀತಿ ಔಟ್ಪುಟ್ಗೋಸ್ಕರ. ಯಾರೋ ಬಂದು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ, ಚೆನ್ನಾಗಿದೆ ಅಂತ ಹೇಳಿ ಅಂತ ಕಾಯ್ತಿದ್ದೆ. ಫೈನಲಿ ಆ ದಿನ ಬಂದಿದೆ. ನಾನು ದೇವರನ್ನ ನನ್ನ ಮೂವಿ ಅಂತ ನಾನು ಹೇಳ್ತಿಲ್ಲ, ಬಟ್ ಮೂವಿ ತುಂಬ ಚೆನ್ನಾಗಿದೆ. ತಾಯಂದಿರ ಬಗ್ಗೆ ಆಗಲಿ, ಎಲ್ಲರೂ ಸಮಾಜದ ಬಗ್ಗೆ ಆಗಲಿ ತುಂಬಾ ಒಂದು ಒಳ್ಳೆ ವಿಷಯನ ತುಂಬಾ ಕಷ್ಟಪಟ್ಟು ಪ್ರೀತಿಯಿಂದ ಮಾಡಿದ್ದೀವಿ. ದಯವಿಟ್ಟು ಒಳ್ಳೆ ಕಂಟೆಂಟ್ ಸಿನಿಮಾನ ನನಗೆ ಗೆಲ್ಲಿಸಿ. ಮತ್ತು ನನಗಿಲ್ಲಿ ಅವಕಾಶ ಮಾಡಿಕೊಟ್ಟ ನಮ್ಮ ಪ್ರವೀಣ್ ಸರ್ಗೂ, ಡೈರೆಕ್ಟರ್ ಸರ್ಗೆ ಹಾಗೂ ನಮ್ಮ ಅಮ್ಮಂಗೂ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಮೂವಿನ ಸಪೋರ್ಟ್ ಮಾಡಿ ಗೆಲ್ಲಿಸಿ. ಥ್ಯಾಂಕ್ ಯು. ಅಲ್ಲ ಅವರು ಲಾಸ್ಟ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಳ್ದಂಗೆ ನಿಮ್ಗೆ ಆಲ್ರೆಡಿ ಅರ್ಥ ಆಗಿರುತ್ತೆ ಮೂವಿ ಹೇಗಿದೆ, ಮೂವಿ ಕಾನ್ಸೆಪ್ಟ್ ಏನು ಅಂತ. ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಫ್ಯಾಮಿಲಿ ಸಮೇತ ನೋಡೋ ಅಂಥ ಮೂವಿ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಸರ್. ಎಲ್ಲೂ ಬೋರ್ ಆಗಲ್ಲ ನಿಮಗೆ. ಫುಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇದೆ. ಎಲ್ಲರೂ ಖಂಡಿತ ಫ್ಯಾಮಿಲಿ ಸಮೇತ ಬಂದು ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಬ್ರದರ್, ನಿಜವಾಗ್ಲೂ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡಿದೆ ಅನ್ನೋ ಒಂದು ತೃಪ್ತಿ ಇದೆ ನನಗೆ ನಿಜವಾಗ್ಲೂ. ನಿರ್ದೇಶಕರಿಗೆ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ರೀತಿ ಒಂದು ಕತೆ ಮಾಡಬೇಕಂದ್ರೆ ನಿಜವಾಗ್ಲೂ ಒಂದು ಧೈರ್ಯ ಬೇಕು. ಆಮೇಲೆ ನಿಜವಾಗ್ಲೂ ಸರ್ ಇದರಲ್ಲಿ ಏನಿಲ್ಲ, ಇದರಲ್ಲಿ ಹಾಸ್ಯ ಇದೆ, ಆಮೇಲೆ ಚಿತ್ರಕಥೆ ಇದೆ, ಸಂಭಾಷಣೆ ಇದೆ, ಆಮೇಲೆ ಒಂದು ಒಳ್ಳೆ ಕಲಾವಿದ್ರ ಒಂದು ಅಭಿನಯ ಇದೆ. ನಿಜವಾಗ್ಲೂ ಮೇಡಮ್ ಅದ್ಭುತವಾಗಿ ಅಭಿನಯ ಮಾಡಿದ್ದೀರಾ.
ಆ ಕ್ಲೈಮ್ಯಾಕ್ಸ್ ದೃಶ್ಯ ನೋಡಿದಾಗ ನಿಜವಾಗ್ಲೂ ನನಗಂತೂ ರೋಮಾಂಚನನೇ ಆಗೋಯ್ತು ನಿಜವಾಗ್ಲೂ ಮೇಡಮ್. ಆ ಒಂದು ಫೀಲಿಂದ ಆಚೆ ಬರೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತೀನಿ. ನಿಜವಾಗ್ಲೂ ಎಲ್ರಿಗೂ ಒಂದು ರಿಕ್ವೆಸ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ, ಈ ರೀತಿ ಒಂದು ಒಳ್ಳೆ ಸಿನಿಮಾಗಳು ಬರೋದೇ ಅಪರೂಪ. ಬಂದಾಗ ನಾವೆಲ್ಲರೂ ಅದನ್ನು ಸಪೋರ್ಟ್ ಮಾಡಬೇಕು, ಬೆನ್ನು ತಟ್ಟಬೇಕು ನಿಜವಾಗ್ಲೂ. ಯಾಕೆಂದರೆ ಈ ರೀತಿ ಸಿನಿಮಾಗಳು ಗೆದ್ದಾಗ ಇನ್ನೊಂದು 10 ಸಿನಿಮಾ ಮಾಡ್ತಾರೆ ನಿರ್ದೇಶಕರು. ನಮ್ಮ ಥರ ಕಲಾವಿದರಿಗೆ ನಿಜವಾಗ್ಲೂ ಒಂದು ಸಪೋರ್ಟ್ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ. ಎಲ್ಲ ಇದೆ ನಿಜವಾಗ್ಲೂ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೂಡ ಕೊಟ್ಟಿದ್ದಾರೆ ನಿರ್ದೇಶಕರು. ದಯವಿಟ್ಟು ನೀವು ಮಾಧ್ಯಮ ಮಿತ್ರರಾಗಿರ್ಬೋದು, ಪ್ರೇಕ್ಷಕರಾಗಿರ್ಬೋದು, ಎಲ್ಲರೂ ಇದನ್ನು ಸಪೋರ್ಟ್ ಮಾಡಿ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡೋದಾಗ ಈ ರೀತಿ ಒಂದು 100 ಸಿನಿಮಾಗಳು ಬರುತ್ತೆ. ನಿರ್ದೇಶಕರು ಹಿಂದೆ ಕೂಡ ಒಂದು ಕಮರ್ಷಿಯಲ್ ಸಿನಿಮಾ ಮಾಡಿದ್ದಾರೆ, ಇದರಲ್ಲಿ ಕೂಡ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಒಂದು ಒಳ್ಳೆ ಕಥೆನ ತಗೊಬಂದಿದ್ದಾರೆ. ನಿಜವಾಗ್ಲೂ ನೀತು ಮೇಡಮ್ ಆಗಿರ್ಬೋದು, ಹೀರೋ ಸರ್ ಆಗಿರ್ಬೋದು, ಕಲಾವಿದರು, ಪೋಷಕ ಕಲಾವಿದರಾಗಿರ್ಬೋದು, ಎಲ್ಲರೂ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಇವ್ರ ಶ್ರಮ ನಿಜವಾಗ್ಲೂ ಗೆದ್ದಾಗ ನಿಜವಾಗ್ಲೂ ನೀವೆಲ್ಲ ಬೆನ್ನು ತಟ್ಟಬೇಕಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಸರ್, ನಿಜವಾಗ್ಲೂ ಸರ್ ಈ ರೀತಿ 10 ಹಲವು ಸಿನಿಮಾಗಳು ಮಾಡ್ತಾಯಿರಿ, ನಿಜವಾಗ್ಲೂ ಖುಷಿ ಆಗುತ್ತೆ. ದಯವಿಟ್ಟು ಎಲ್ರಿಗೂ ಕೈ ಜೋಡಿಸಿ ಕೇಳ್ತಾ ಇದ್ದೀನಿ, ಈ ಸಿನಿಮಾನ ಸಪೋರ್ಟ್ ಮಾಡಿ ಗೆಲ್ಸಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಾನು ಪಲ್ಲಕ್ಕಿ ಡೈರೆಕ್ಟ್ರು. ಈ ಸಿನಿಮಾ ನಮ್ಮ ಕಿನ್ನಲ್ ರಾಜ ನಾವು ಕರೆದಿದ್ರು, ನಮ್ಮ ಸಾಹಿತಿ ನಿಜವಾಗ್ಲೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸಿನಿಮಾ ನೋಡಿದೆ, ಒಂದು ಹೊಸ ಪ್ರಯತ್ನ ಮತ್ತು ಟೋಟಲ್ಲು ಸ್ಕ್ರೀನ್ ಪ್ಲೇ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರ್. ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಕಥೆ ಆಗಿರ್ಬೋದು, ಆಮೇಲೆ ಇದ್ರ ತಕ್ಕಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಪಾತ್ರಧಾರಿಗಳು ಹೊಸಬ್ರು ಅಂತ ಯಾರೂ ಅನ್ಸೋದೇ ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ನಾನು ಫಸ್ಟ್ ಹಾಫಲ್ಲಿ ಸಿನಿಮಾನ ಒಂದು ಕ್ಯಾಶುವಲಾಗಿ ಟೇಕ್ ಆಫ್ ತೊಗೊಂಡ್ರೆ, ಸೆಕೆಂಡ್ ಹಾಫಲ್ಲಿ ನಿಜವಾಗ್ಲೂ ಯಾರು ಹೀರೋಗಳು ಅಂತ ಗೊತ್ತಾಗ್ತಾ ಇಲ್ಲ. ಪ್ರತಿಯೊಬ್ಬರು ಹೀರೋ ಆಗಿ ಮುಂದೆ ನಿಂತ್ಕೊಳ್ತಾರೆ. ತೆರೆ ಮೇಲೆ ನಾಯಕ ನಟರು ಆಗಿರ್ಬೋದು, ಅಲ್ಲಿ ಮಾತಿರ್ತಕ್ಕಂಥ 6 ಜನ ಕಲಾವಿದರು, ನಮ್ಮ ಮಂಗಳಮುಖಿಯವರು ಅಂತ ಏನು ಹೇಳ್ತೀವಿ, ಅವರಂತೂ ಅದ್ಭುತವಾಗಿ ಬಂದು ಹಂಗೆ ಸ್ಟೇಜಲ್ಲಿ ಅಲ್ಲಾಡಿಸ್ಬಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ. ಅದಾದಮೇಲೆ ನಮ್ಮ ನಾಯಕ ನಟರು ಯಾರಿದ್ದಾರೆ ಸರ್? ವೆರಿ ಗುಡ್, ತುಂಬ ಚೆನ್ನಾಗಿ ಮಾಡಿದ್ರು. ಆಲ್ ದಿ ಬೆಸ್ಟ್. ಬ್ಯೂಟಿಫುಲ್ ಚೆನ್ನಾಗಿ ಮಾಡಿದ್ದಾರೆ. ವೆರಿ ಮಚ್ ತುಂಬ ಖುಷಿ ಆಯಿತು ನನಗೆ, ವೆರಿ ಮಚ್ ಹ್ಯಾಪಿ. ಹಾಗಾಗಿ ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನಾನು ಅದರಿಂದ ತುಂಬ ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ತಂತ್ರಜ್ಞರು, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಸರ್, ನಿಮ್ಮ ಹೆಸರು ಪ್ರದ್ಯೋತ್. ಸೆಕೆಂಡ್ ಹಾಫಲ್ಲಂತೂ ತುಂಬ ಅದ್ಭುತವಾಗಿ ಸ್ಕೋರ್ ಮಾಡಿದ್ದಾರೆ. ಆಮೇಲೆ ಕೊನೆ ಕಣ್ಣು ಕಾಣ್ತಾ ಇರೋಂಥ ನಾಯಕ ನಟರು ಅಂತ ಅಂದರೆ ಇನ್ನೊಬ್ಬರು ಅಂದರೆ ನಮ್ಮ ಕಿನ್ನಲ್ ರಾಜ್ ಅವರು. ತಾಯಿ ಬಗ್ಗೆ ಆಡಿರ್ತಕ್ಕಂಥ ಸಾಂಗು ತುಂಬ ಅದ್ಭುತವಾಗಿದೆ. ನಾನು ತುಂಬ ನನ್ನ ಮುಂದಿನ ಚಿತ್ರಗಳಲ್ಲೂ ಕೂಡ ಇವರಿಗೆ ನಾನು ತುಂಬ ಈಗಲೇ ಹೇಳ್ತಾ ಇದ್ದೀನಿ, ಅವರೆಲ್ಲ ಸಾಂಗ್ ಬರೀತಾರೆ. ಹಾಗಾಗಿ ತುಂಬ ಖುಷಿ ಆಯಿತು. ಈ ಸಿನಿಮಾನ ಪ್ರತಿಯೊಬ್ಬರು ಕೂಡ ಥಿಯೇಟ್ರಿಗೆ ಬಂದು ನೋಡಿ ಎಂಜಾಯ್ ಮಾಡಿ. ಆ ಸೌಂಡ್ ಎಫೆಕ್ಟಲ್ಲಿ ಮತ್ತು ಅದಕ್ಕಿಂತ ಹೆಚ್ಚಾಗಿ ನಮ್ಮ DOP ನಮ್ಮ ಸ್ವಾಮಿಯವರು, ಮೈಸೂರು ಸ್ವಾಮಿಯವರು ತುಂಬ ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ. ಹಾಗೆ ಪ್ರತಿಯೊಬ್ಬರು ನಾನು ಏನು ಕೇಳ್ಕೊಳ್ತೀನಿ ಅಂದರೆ, ಇದನ್ನು ಥಿಯೇಟ್ರಿಗೆ ಬಂದು ಎಂಜಾಯ್ ಮಾಡಿ ಅಂತ. ನಮಸ್ಕಾರ. ನಮಸ್ತೆ ಎಲ್ಲರಿಗೂ. ಇವತ್ತು ಶಿಖಂಡಿ ಮೂವಿಗೆ ಬಂದಿದ್ದೆ. ನನಗೆ 3 ಸಲ ಗುಸ್ ಬಂಪ್ಸ್ ಬಂತು. ಅಂದರೆ ಅಷ್ಟು ಇದಾಗಿ ಕಿನ್ನಲ್ ರಾಜ್ ಅವ್ರ ಸಾಂಗ್ ಆಗಲಿ, ಆಮೇಲೆ ಹೀರೋ ಸರ್ದು ಆ್ಯಕ್ಟಿಂಗ್ ಆಗಲಿ, ಮಿಕ್ದವ್ರದ್ದು ಆ್ಯಕ್ಟಿಂಗ್ ಆಗಲಿ, ಅಂದರೆ ಇವರೆಲ್ಲ ಬರೋವರೆಗೂ ಒಂಥರ ಇತ್ತು. ಇಂಟರ್ವೆಲ್ ಆದಮೇಲೆ ನೆಕ್ಸ್ಟ್ ಲೆವೆಲ್ ಇತ್ತು ಅಂತಲೇ ಹೇಳ್ಬೋದು. ನಾನು ಇಂಟರ್ವೆಲ್ಗೆ ಒಂದು ಫಂಕ್ಷನ್ ಇತ್ತು, ಎದ್ದೊಟ್ಟೋಗ್ಬಿಡೋಣ ಅಂತ ಫ್ರಂಟ್ ರೋಲ್ ಕೂತಿದ್ದೆ. ಆಮೇಲೆ ಮೇಡಮ್ ಹೇಳಿದ್ರು ಇಂಟರ್ವೆಲ್ ಆದಮೇಲೆ ನೋಡಿ ಯಾವ ಥರ ಇದೆ ಅಂತ. ಆದರೆ ಇವ್ರು ಹೇಳಿದ್ಕಿಂತ ಜಾಸ್ತಿನೇ ಇತ್ತು, ಅಷ್ಟು ಚೆನ್ನಾಗಿತ್ತು ಮೂವಿ. ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲರೂ ಥಿಯೇಟ್ರಿಗೆ ಬಂದೇ ನೋಡಿ. ನಾನಿವತ್ತು ಏನೋ ಕೆಲಸ ಇದ್ರು, ಇವತ್ತು ಫುಲ್ ಮೂವಿ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಇಷ್ಟರಲ್ಲೇ ಮುಗಿಸ್ತೀನಿ, ಯಾಕಂದರೆ ಇನ್ನೂ ಎಲ್ಲರೂ ಮಾತಾಡಬೇಕು. ಮೂವಿ ಅಂತೂ ಸೂಪರ್ ಆಗಿತ್ತು. ಥ್ಯಾಂಕ್ ಯು.